ಸಂಪ್ರದಾಯದಂತೆ ದಸರಾ ಉದ್ಘಾಟಿಸಿದ ಬಾನು ಮುಷ್ತಾಕ್ ಎಲ್ಲೂ ಚ್ಯುತಿ ಬಾರದಂತೆ ನಡೆದುಕೊಂಡ ಲೇಖಕಿ ಚಾಮುಂಡಿಗೆ ನಮನ ಮಂಗಳಾರತಿ ಸ್ವೀಕಾರ. ನನ್ನ ಧಾರ್ಮಿಕ ನಂಬಿಕೆ ಹೊಸಲು ದಾಟಿಲ್ಲ ಅಂತಾರೆ ಮುಷ್ತಾಕ್. ಟೀಕೆ ಬಳಿಕ ಬಿಜೆಪಿ ನಾಯಕರು ಓಕೆ ಅಂದರು. ಸ್ವಾರ್ಥ ರಾಜಕಾರಣ ಕ್ಷಮ್ಯ ಅಪರಾಧ ಸಿಎಂ ಟೀಕೆ. ಎಂದಿನಿಂದ ದೇಶಾದ್ಯಂತ ಉಳಿತಾಯ ಉತ್ಸವ, ನಿತ್ಯೋಪಯೋಗಿ ಸೇರಿ 375 ವಸ್ತುಗಳ ದರ ಅಗ್ಗ, ಮುಂದಿನ ತಲೆಮಾರಿಗೂ ಲಾಭ ಅಂತ ಮೋದಿ ಬಣ್ಣನೆ. ಧರ್ಮಸ್ಥಳ ಕೇಸ್ನಲ್ಲಿ ಎಸ್ಐಟಿ ಬದಲು ಕೆಲ ಕೇಸ್ಗಳನ್ನು ಸಿಐಡಿ ಕೊಡ್ತಾರಂತೆ. ಶವ ಹೂತಿಟ್ಟ ಕೇಸ್ಗಳನ್ನು ಮಾತ್ರ ತನಿಖೆ, ಮುಂದಿನ ಸಂಪುಟದಲ್ಲಿ ನಿರ್ಧಾರ ಸಾಧ್ಯ. ಗೊಂದಲ ಗೋಜಲು ನಡುವೆ ಜಾತಿ ಗಣತಿ ಪ್ರಾರಂಭ, ಸಿಬ್ಬಂದಿ ಕೊರತೆಯಿಂದ ಬೆಂಗಳೂರಿನಲ್ಲಿ ವಿಳಂಬ, ನಾಳೆ ಹೈಕೋರ್ಟ್ನಲ್ಲಿ ಮಧ್ಯಂತರ ತಡೆಯಾಜ್ಞೆ ಆದೇಶ. ಕೂಡಲ ಸಂಗಮ ಪಂಚಮಶಾಲಿ ಪೀಠ ಫೈಟ್ ತಾರಕಕ್ಕೆ, ಪೀಠಾಧಿಪತಿ ವಿರುದ್ಧ ಆಸ್ತಿ ಮಾಡಿರೋ ಆರೋಪ ಉಚ್ಚಾಟನೆ ಸಾಧ್ಯವಿಲ್ಲ ಅಂತಾರೆ ಜಯಮೃತ್ಯುಂಜಯ ಸ್ವಾಮಿ. ರಾಜ್ಯಸಭೆ ಸದಸ್ಯೆ ಸುಧಾಮೂರ್ತಿಗೆ ಸೈಬರ್ ವಂಚಕ ಕರೆ, ಟ್ರ್ಯಾಪ್ಗೆ ಒಳಗಾಗದೆ ಸೈಬರ್ ಠಾಣೆಯಲ್ಲಿ ದೂರು. ಸುಧಾಕರ್ ಪತ್ನಿಗೆ 14 ಲಕ್ಷ ದೋಖಾ, ಮತ್ತೆ ವಾಪಸ್. ರೈಫಲ್ ಮಾದರಿ ಸಂಭ್ರಮ ಅಂತೆ, ವಿಮಾನ ಕ್ರಾಶ್ ರೀತಿ ಸನ್ನಿ ಅಂತೆ. ಪಾಕಿಸ್ತಾನ ಕ್ರಿಕೆಟ್ ಪ್ಲೇಯರ್ಸ್ ದುರ್ವರ್ತನೆ, ರಾಬಿನ್ ಉತ್ತಪ್ಪ ವಿಚಾರಣೆ.